ಆ್ಯಕ್ಚುಲಿ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಸೊ ನಾವು ಅವ್ರುಗಳು ಅಭಿಮಾನಿಗಳು ಯಾರಿದ್ದಾರೆ ನಮ್ಮ ಕರ್ನಾಟಕದ ಪ್ರೇಕ್ಷಕರು ಅವ್ರ ಜೊತೆಗೂ ಸಿನಿಮಾ ನೋಡಬೇಕು. ಹಂಗಾಗಿ ಇವಾಗ ನಾವು ಶೋ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಈಗ ಮತ್ತೆ ಒರೈನ್ ಮಾಲ್ಸ್ ಅಲ್ಲಿ ಇಲ್ಲಿ ಹೋಗ್ತಾ ಇದೀವಿ, ನೋಡಬೇಕು ಏನಾಗುತ್ತೆ. ಮತ್ತೆ ಇದು ಮಾಲ್ ಮಾಫಿಯಾ ಬಗ್ಗೆ ಇದರಿಂದ ಏನಾದರೂ ಸೌತ್ ಕರ್ನಾಟಕ ಸೈಡ್ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆ ಮಾಫಿಯಾ ಬಗ್ಗೆ? ಇಲ್ಲ ಸರ್, ನಾವು ಯಾರಿಗೂ ಇಂಪ್ಯಾಕ್ಟ್ ಮಾಡೋದಲ್ಲ. ನಾವು ಅಂದರೆ ನಮ್ಮ ಮಣ್ಣು, ನಮ್ಮ ಮಣ್ಣಿನ ಕಥೆನ ಇಟ್ಕೊಂಡು ನಾವು ಮಾಡಿದ್ದೀವಿ ಅಷ್ಟೇ. ನಾವು ಯಾರಿಗೂ ಇಂಪ್ಯಾಕ್ಟ್ ಮಾಡಬೇಕು ಅಥವಾ ಇನ್ನೇನು ಆ ಥರ ಥಾಟಲ್ಲಿ ನಾನು ಸಿನಿಮಾ ಮಾಡಿಲ್ಲ ಸರ್. ಮತ್ತು ಇದು ಪೃಥ್ವಿ ಅಂಬಾರ್ದು ಮತ್ತು ಕಮೇಶ್ ಅವತ್ತು ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಅವ್ರ ಬಗ್ಗೆ ಏನು ಹೇಳ್ತಾರೆ? ಅದ್ಭುತ ಕಲಾವಿದರು ನಮ್ಮ ಸಿನಿಮಾದಲ್ಲಿ. ಪೃಥ್ವಿ ಅಂಬರ್ ಸರು, ಕಾವ್ಯಶೈವ್ ಅವರು, ಗೋಪಾಲ್ ದೇಶಪಾಂಡೆ ಸರು, ರಘುರಾಮ್ ಸರು, ಅವಿನಾಶ್ ಸರು, ರಾಜೇಶ್ ನಟರಂಗ ಸರ್, ಈ ಥರ ದೊಡ್ಡ ತಾರಾ ಬಳಗನೇ ಇದೆ. ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರು ಬಂದು ಇವತ್ತು ಸಿನಿಮಾ ನೋಡಿದ್ದಾರೆ. ಅವ್ರ ಜೊತೆಲಿ ನೀವು ಸಿನಿಮಾ ನೋಡಿ, ನೀವು ಮಾಧ್ಯಮದವರು ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಬರೋ ಥರ ಮಾಡಿ ಅಂತ ಕೇಳ್ತೀನಿ. ಈ ಸಿನಿಮಾ ಜೊತೆಗೆ ಎಷ್ಟು ತಾಯಿ ಕುಟುಂಬ ಅಂತೇಳಿ ಭಾಳ ಫೇಮಸ್ ಆಗಿದೆ, ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡ್ತೀವಿ? ಇಲ್ಲ, ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು. ನನ್ನಂಥ ಹೊಸ ನಿರ್ದೇಶಕರು ಒಂದಷ್ಟು ಜನ ಹೊಸ ಟೆಕ್ನಿಷಿಯನ್ಸ್ಗೆ ಕೆಲಸ ಕೊಟ್ಟಿದ್ದಾರೆ. ಈ PA ಪ್ರೊಡಕ್ಷನ್ಸಲ್ಲಿ ಇನ್ನೊಂದಷ್ಟು ಹೊಸ ನಿರ್ದೇಶಕರು ಬರ್ತಾರೆ, ಒಂದಷ್ಟು ಹೊಸ ಟೆಕ್ನಿಷಿಯನ್ಸ್ ಬರಬೇಕು ಅನ್ನೋದು ಅವ್ರ ಕನಸು. PA ಪ್ರೊಡಕ್ಷನ್ಸ್ಗೆ ಈ ತಗೊಂಡಿರೋ ಕಾಲ್ಗೆ ನನಗೆ ಖುಷಿ ಇದೆ.